ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕಿಚನ್ಗೆ ಯೂಸ್ ಆಗುವಂಥ 2 ಪ್ರಾಡಕ್ಟ್ಸ್ ಯಾವ್ದು ಅಂತ ನೋಡೋಣ. ನಾನು ಇಷ್ಟು ದಿನ ದೊಡ್ಡ ಜರಡಿಲಿ ಹಿಟ್ಟನ್ನು ಜರಡಿ ಮಾಡ್ತಿದ್ದೆ. ನಿಜ ಹೇಳಬೇಕಂದ್ರೆ ಇದರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ಮು, ಹಿಟ್ಟು ಜರಡಿ ಮಾಡುವಾಗ ಅರ್ಧ ಹಿಟ್ಟು ಕೆಳಗಡೆ ಚೆಲ್ತಿತ್ತು, ಕಿಚನ್ ಕೂಡ ಫುಲ್ ಮೆಸ್ಸಿ ಆಗ್ತಿತ್ತು. ಜರಡಿ ಹಿಡ್ಕೊಳ್ಳೋದು ಕೂಡ ಸ್ವಲ್ಪ ಡಿಫಿಕಲ್ಟು, ಎಸ್ಪೆಷಲಿ ದಿನ ಯೂಸ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ. ಸೊ ಕಿಚನನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಮೀಶೋಯಿಂದ ಈ ಪ್ರಾಡಕ್ಟನ್ನು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮು ನಾನು ಯೂಸ್ ಮಾಡಿದಾಗ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಯಾವುದೇ ಥರದ ಹಿಟ್ಟುಗಳನ್ನು ಬೇಕಾದ್ರೂ ಹಾಕಿ ಜಲ್ಡಿ ಮಾಡ್ಬೋದು. ನಾನು ಇದರಲ್ಲಿ ಎಲ್ಲ ಹಿಟ್ಟುಗಳನ್ನು ಟ್ರೈ ಮಾಡಿದ್ದೀನಿ. ಎಲ್ಲನೂ ಈಸಿಯಾಗಿ ಜರಡಿ ಆಗುತ್ತೆ. ಫೈನ್ ಮೆಶ್ ಇರೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಲಂಪ್ಸ್ ಕೂಡ ಬೇಗನೆ ರಿಮೂವ್ ಆಗುತ್ತೆ. ಇದರ ಕ್ವಾಲಿಟಿ ಕೂಡ ರಿಯಲಿ ಗುಡ್. ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಸ್ಟ್ರಾಂಗ್ ಇದೆ. ಯೂಸ್ ಮಾಡೋದು ಈಸಿ, ಕ್ಲೀನ್ ಮಾಡೋದು ಈಸಿ. ಡೈಲಿ ಕಿಚನ್ ಯೂಸ್ಗೆ ಇದೊಂದು ಪರ್ಫೆಕ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಇದರೊಳಗಡೆ ಹಿಟ್ಟು ಹಾಕಿ ಹ್ಯಾಂಡಲ್ನ ತಿರುಗಿಸ್ತಾ ಇದ್ರೆ ಸಾಕು, ಹಿಟ್ಟು ತುಂಬ ಸ್ಮೂತ್ ಆಗಿ ಕೆಳಗಡೆ ಬರುತ್ತೆ. ಹೊರಗಡೆ ಚೆಲ್ಲೋದು ಇಲ್ಲ, ಕಿಚನ್ ಕೂಡ ಕ್ಲೀನ್ ಆಗಿ ಇರುತ್ತೆ. ಇನ್ನು ನೀವು ಹಳೆ ಜರಡಿನೇ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಗುಡ್ ಬೈ ಹೇಳಿ ಇದನ್ನು ಟ್ರೈ ಮಾಡಿ, ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಈ ಪ್ರಾಡಕ್ಟು ನಿಮ್ಗೆ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇದೇ ರೀತಿ ಇನ್ನೊಂದು ಯೂಸ್ಫುಲ್ ಪ್ರಾಡಕ್ಟನ್ನು ನೋಡೋಣ. ಈ ಪ್ರಾಡಕ್ಟು ನೋಡ್ತಾ ಇರ್ಬೋದು ನೀವು, ಸ್ಟೇನ್ಲೆಸ್ ಸ್ಟೀಲ್ ಟೀ ಇನ್ಫ್ಯೂಸರ್. ಇದರ ಹೆಸರು ಕೇಳಿದ ತಕ್ಷಣನೇ ಬರೀ ಟೀ ಮಾಡೋದಕ್ಕೆ ಅಂದ್ಕೊಳ್ತಿದ್ದೀರಾ? ಅಲ್ಲ, ಇದನ್ನು ತುಂಬ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು. ನಾನೀಗ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಇದ್ರ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಗ್ರೀನ್ ಟೀ, ನಾರ್ಮಲ್ ಟೀ, ಹರ್ಬಲ್ ಟೀ ಅಥವಾ ಯಾವುದೇ ಒಂದು ಟೀ ಮಾಡಬೇಕಾದ್ರೆ ನೀವು ಟೀ ಪುಡಿನ ಯೂಸ್ ಮಾಡ್ತೀರಾ, ಅದನ್ನು ಇದ್ರೊಳಗೆ ಹಾಕಿ ನೀರೊಳಗಾಗಲಿ ಅಥವಾ ಹಾಲಿನೊಳಗೆ ಆಗಲಿ ಇದನ್ನು ಇಟ್ಬಿಟ್ರೆ ಇದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಮೇಲೆ ಇದನ್ನು ತೆಕ್ಕೊಂಡ್ರೆ ನೀವು ಯಾವುದೇ ರೀತಿ ಟೀನ ಶೋಧಿಸ್ಕೊಳ್ಳೋ ಕೆಲಸನೂ ಇರೋದಿಲ್ಲ. ಮತ್ತು ಇದರೊಳಗಡೆ ಇರೋ ಟೀ ಪುಡಿನೂ ಹಾಲೊಳಗೆ ಆಗಲಿ ನೀರೊಳಗೆ ಆಗಲಿ ಸ್ಪ್ರೆಡ್ ಆಗೋದಿಲ್ಲ. ಇದೇ ಥರನೇ ನಾವು ಯಾವುದೇ ಥರದ ಕಷಾಯ ಮಾಡಬೇಕಂದ್ರೂ ಅಷ್ಟೇ, ನೀರಿನೊಳಗಡೆಗೆ ಈ ಒಂದು ಸ್ಪೈಸಸ್ ಎಲ್ಲ ಏನೇನಿರುತ್ತೋ ಅದನ್ನು ಹಾಕಿಬಿಟ್ಟು ಇದನ್ನು ನಾವು ಕ್ಲೋಸ್ ಮಾಡಿ ನೀರಿನೊಳಗೆ ಇಟ್ಟರೆ ಅದು ಕುದಿಸ್ಕೊಂಡ್ಮೇಲೆ ನೀವು ಶೋಧಿಸ್ಕೊಳ್ಳೋ ಕೆಲಸನೇ ಇರೋದಿಲ್ಲ. ಆರಾಮಾಗಿ ಕಷಾಯ ಆಗುತ್ತೆ. ಕಷಾಯ ಅಷ್ಟೇ ಅಲ್ಲ, ವೆಜ್ಜೇ ಆಗಲಿ ನಾನ್ ವೆಜ್ಜೇ ಆಗಲಿ, ಬಿರಿಯಾನಿ ಮತ್ತು ರೈಸ್ ಬಾತುಗಳು, ಪಲಾವು ಇವೆಲ್ಲ ಮಾಡಿದಾಗ ಸ್ಪೈಸಸನ್ನು ಹಾಕ್ತಾ ಇರ್ತೀವಿ ಡೈರೆಕ್ಟಾಗಿ. ಆವಾಗ ಏನು ಮಾಡ್ತಾರೆ ಮಕ್ಕಳು ದೊಡ್ಡವರೆಲ್ಲ ಆ ಸ್ಪೈಸಸ್ನ ತೆಗಿಯೋಕೆ ಹೋಗಿ ಅರ್ಧ ಅನ್ನ ವೇಸ್ಟ್ ಮಾಡ್ತಾರೆ. ಆ ಹುಡ್ಕೋ ಕೆಲಸನೇ ಇರೋದಿಲ್ಲ. ಇದರೊಳಗೆ ಹಾಕ್ಬಿಟ್ಟು ನೀವು ಕುಕ್ಕರ್ ಒಳಗೆ ಹಾಕಿ ಒಂದೇ ಸರಿ ತೆಗೆದ್ರೆ ಯಾವುದೇ ರೀತಿ ಸ್ಪೈಸಸ್ನ ಹುಡುಕಿ ತೆಗಿಯೋ ಕೆಲಸ ಕೂಡ ಇರೋದಿಲ್ಲ. ನೋಡಿ, ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಗಟ್ಟಿಯಾಗಿದೆ ಮತ್ತು ರೆಸ್ಟ್ ಹಿಡಿಯೋದಿಲ್ಲ. ತೊಳೆಯೋದು ಯೂಸ್ ಮಾಡೋದು ಎರಡೂ ಕೂಡ ಈಸಿ ಇದೆ. ಇದ್ರ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಚಿಕ್ಕ ಪ್ರಾಡಕ್ಟ್ ಆದ್ರೂ ಕಿಚನ್ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಈ ಕಿಚನ್ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆಗಿದ್ರೆ ಬೇಗ ಹೋಗಿ ಬೈ ಮಾಡಿ. ಔಟ್ ಆಫ್ ಸ್ಟಾಕ್ ಆಗುತ್ತೆ. ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಅನ್ನು ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಬೈ ಮಾಡೋದ್ರಿಂದ 10% ಡಿಸ್ಕೌಂಟ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಪ್ರಾಡಕ್ಟ್ಸ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.